ಮೊದಲಿಗೆ ನೋಡಿ, ಪ್ರತಾಪ್ ಸಿಂಹ ಇವರು ಸಿಂಹ ಅಲ್ಲ ತೋಳ ಹೀಗನ್ನುವಂಥ ಸ್ಟೇಟ್ಮೆಂಟನ್ನು ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿದ್ರಲ್ಲ. ಈಗ ಈ ಪ್ರಿಯಾಂಕ ಖರ್ಗೆ ಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ಪ್ರಿಯಾಂಕ ಖರ್ಗೆ ಅವರು ಪ್ರತಾಪ್ ಸಿಂಹ ಸಿಂಹ ಅಲ್ಲ ತೋಳ ಅಂತ ಹೇಳಿದರು. ಇದಕ್ಕೆ ಪ್ರತಾಪ್ ಸಿಂಹ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಏನಂತ? ದಾವಣಗೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ರಿಯಾಕ್ಷನ್ ಕೊಟ್ಟಿದ್ದು ಹೆಂಗಿತ್ತು ಅಂದರೆ, ಖರ್ಗೆ ಸಾರ್, RSS BJPಗೆ ಬೈತಿರಿ, ದಿನ ನನಗೂ ಬೈಯಿರಿ, ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ ಬೈರಿ, ಪರವಾಗಿಲ್ಲ. ಗ್ಯಾರಂಟಿಲಿ ಹೇಳದಂತೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಭತ್ಯೆ ಕೊಡಿ. ಫಸ್ಟು 2.5 ವರ್ಷ ಆದರೂ ಕೂಡ ನಿರುದ್ಯೋಗ ಭತ್ಯೆಯನ್ನು ನೀವು ಕೊಟ್ಟಿಲ್ಲ. ಸ್ವಲ್ಪ CMಗೆ ಇದ್ರ ಬಗ್ಗೆ ಹೇಳಿ. SSLC 12ನೇ ಕ್ಲಾಸ್ ಓದಿದ್ದ ನಿಮ್ಮ ಹತ್ರ 12,000 ಕೋಟಿ ಆಸ್ತಿ ಇದೆ ಅಲ್ವಾ? ಸದಾಶಿವನಗರದಲ್ಲಿ ಒಂದು ಬಂಗ್ಲೆ, ಒಂದೇ ನಂಬರ್ನ 10 ಕಾರ್ಗಳು, ಅಂದರೆ ಫ್ಯಾನ್ಸಿ ನಂಬರ್ ಕಾರ್ಗಳನ್ನು ಇಟ್ಟಿದ್ದೀರಿ. ಹೀಗಂತ ದಾವಣಗೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವ್ಯಂಗ್ಯವಾಡಿದ್ರು. ಬಂದ್ರಲ್ಲ ಸರ್, ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನು ಯಾವ ಪ್ರಾಣಿ ಬೇಕಾದರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟೂ ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ BJP RSS ಬೈತೀರಿ, ಜೊತೆ ಪ್ರತಾಪ್ ಸಿಂಹನ್ನೂ ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು, ಇಂದಿಂದ ಏಜೆನ್ಸಿಗಳು ಮಾಡಿದ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರೆ ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್. ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದರೆ, ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್. ನೀವು ಬೈದು ಖುಷಿ ಪಡಿ. ಆದರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋಂಥದ್ದು ಸರ್, ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದಲ್ಲೂ ಕೂಡ ಕಾಮೆಟ್ಕೆ ಮತ್ತು CET ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ ಅಂದರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸು ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸರ್. ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ, ಈ ಆರ್ಟ್ಸ್ ಓದಿದವರ ಥರ ಪರಿಸ್ಥಿತಿ ಬಂದೋಗಿದೆ ಸರ್. ಯಾವುದೋ ಜನಪ್ರತಿನಿಧಿ ಮನೆ ಎದುರುಗಡೆ CV ಹಿಡ್ಕೊಂಡು ಬಂದವರ ಅವ್ರ ರೆಸ್ಯೂಮೆ ಹಿಡ್ಕೊಂಡು ಬಂದು, ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್. ಪಾಪ ನೋಡಿ, ಇದೆಲ್ಲವೂ ಕೂಡ ಶುರುವಾಗಿದ್ದು ಪ್ರಿಯಾಂಕ ಖರ್ಗೆ ಕೊಟ್ಟಂಥ ಸ್ಟೇಟ್ಮೆಂಟು. ಸರ್ಕಾರದ ಒಂದು ಲೋಪದೋಷಗಳನ್ನು ಇಟ್ಕೊಂಡು ಪ್ರತಾಪ್ ಸಿಂಹ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಹೀಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳ್ತಾರೆ, ಪ್ರತಾಪ್ ಸಿಂಹ ಅವರು ಸಿಂಹ ಅಲ್ಲ ತೋಳ ಅಂತ ಹೇಳಿಕೆ ಕೊಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿರುತ್ತೆ, ಟ್ರಾಲ್ ಕೂಡ ಆಗಿರುತ್ತೆ. ಇದಕ್ಕೆ ಪ್ರತಾಪ್ ಸಿಂಹ ಅವರ ಪ್ರತಿಕ್ರಿಯೆ ಹಿಂಗಿತ್ತು. ದಾವಣಗೆರೆಯಲ್ಲಿ ಮಾತಾಡಿದಂಗೆ ಅವ್ರು ಹೇಳ್ತಾ ಇರೋದೇನು? ಖರ್ಗೆ ಸರ್, ನೀವು RSS BJPಗೆ ಬೈತಾ ಇರ್ತೀರಿ, ನನಗೂ ದಿನ ಬೈರಿ, ತೊಂದರೆ ಇಲ್ಲ, ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ ಬೈರಿ, ಪರವಾಗಿಲ್ಲ. ಆದರೆ ನೀವು ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟರಲ್ಲ, ಆ ಗ್ಯಾರಂಟಿಗಳನ್ನು ಕರೆಕ್ಟಾಗಿ ಅನುಷ್ಠಾನ ಮಾಡಿ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಫಸ್ಟ್ ಅದನ್ನು ಕೊಡಿ. 2.5 ವರ್ಷ ಆದರೂ ಕೂಡ ಇನ್ನೂ ನಿರುದ್ಯೋಗ ಭತ್ಯೆ ಕೊಟ್ಟಿಲ್ಲ. ಹೀಗಂತ CMಗೆ ಹೇಳಿ ಸ್ವಲ್ಪ ಮಾಡಿಸ್ಕೊಡಿ, ಹೀಗಂತ ವ್ಯಂಗ್ಯವಾಡಿದ್ರು.